ಹಲೋ, ನಾವು ಆ ಮನೆಗೆ ಬರಲ್ಲ ರೀ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾವು ಆ ಮನೆಗೆ ಬರೋದಿಲ್ಲ. ಹೇ ಬೇಬಿ, ದಾನ ಕೊಟ್ಟೆ ಅಂತ ಇಟ್ಕೊಂಡ್ಬಿಡ್ರಿ. ಹೇ ಬೇಬಿ, ಏನಾಗಿದೆಯಾ ನಿನಗೆ? ಯಾಕೆ ಆ ಮನೆಗೆ ಬರಲ್ಲ ಅಂದೆ? ಅಯ್ಯೋ ಹೋಗಿ ವಸು, ಯಾವಳ ಕೆಲ ಅನ್ಸ್ಕೊಂಡು ಯಾವಳ ನನ್ನ ಪ್ರಶ್ನೆ ಕೇಳ್ತಾಳೆ, ಅವಳಿಗೆಲ್ಲ ಉತ್ತರ ಕೊಟ್ಕೊಂಡು ಮತ್ತೆ ಆ ಮನೆಗೆ ಹೋಗೋದಕ್ಕೆ ನನ್ಗೆ ಹಿಂಸೆ ಆಗುತ್ತೆ. ಜಾನ್ವಿ ಯಾರು? ತಿರ್ಪೆ ಅವಳು. ತಾನ್ ದುಡ್ಡು ಸಂಪಾದನೆ ಮಾಡಕ್ ತರಕ್ಕಾಗ್ಲಿಲ್ಲ, ನಾನ್ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅದಕ್ಕೆ ಬೆಂಕಿ ಹಾಕಿದ್ಲು. ಅದಕ್ಕೆ ಆ ಮನೆ ಸಹವಾಸನೆ ಬೇಡ. ಬೇಬಿ ಅತ್ತೆ, ಶ್ರೀ ಕೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ, ನನ್ನ ಮಾತು ಕೇಳಿ. ನೀನು ಸಾಕು, ನಿನ್ ಮಾತು ಸಾಕು. ಹೋಗಿಲ್ಲಿಂದ ಪ್ಲೀಸ್ ಅತ್ತೆ. ಹೋಗು, ಹೇಳದ್ನಲ್ಲ. ನಾನು ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ನಾನು ಕೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಸರಿ ಏನು ಅಂತ ನೀವೇ ಹೇಳಿ, ನಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ನೀನ್ ಯಾರೇ ನನ್ನನ್ನು ಕೇಳೋದಿಕ್ಕೆ? ನಾನ್ಯಾಕೆ ನಿನ್ಗೆಲ್ಲಾನು ಹೇಳಬೇಕು? ನೀನು ಸಾಕು, ನಿಮ್ಮನೆ ಸವಾಸನೂ ಸಾಕು. ಬೇಬಿ, ಏನಾದರೂ ಗೊತ್ತಾಯ್ತಾ ವಸುದಾ? ಫೋನ್ ರಿಸೀವ್ ಮಾಡಿದ್ಲ ಅವಳು? ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನತ್ತೆ, ರಿಸೀವೇ ಮಾಡ್ತಿಲ್ಲ. 6:30 ಆಯ್ತಲ್ಲ ಟೈಮು, ಇನ್ನೂ ಅವಳು ಮನೆಗೆ ವಾಪಸ್ ಬಂದಿಲ್ವಲ್ಲ. ನಮಗೆ ಟೆನ್ಷನ್ ಕೊಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾಳ ಅಲ್ಲ? ಇಷ್ಟು ವಯಸ್ಸಾದರೂ ಚಿಕ್ಕ ಮಗು ಥರ ಹಠ ಮಾಡ್ತಿದ್ದಾಳಲ್ಲ. ದೇವ್ರೆ,